ಬೆಂಗಳೂರಲ್ಲಿ ಒಂದು ಸಾರಿ ಭಾರಿ ಮಳೆ ಆದರೆ ಸಾಕು, ತಗ್ಗು ಪ್ರದೇಶಗಳು ಮುಳುಗಡೆ ಆಗ್ತವೆ. ರಸ್ತೆಗಳ ಮೇಲೆ ಜನರು ಓಡಾಡೋದಕ್ಕೂ ತೊಂದರೆ ಆಗುತ್ತೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಕಳೆದ ರಾತ್ರಿ ಭರ್ಜರಿ ಮಳೆ ಸುರಿದಿದ್ದು ಬೆಂಗಳೂರಿನ ಸಾಯಿನಗರ, ಯಲಹಂಕ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಜನ ಪರದಾಡುವಂತೆ ಆಗಿದೆ. ಪ್ರತಿ ಸಾರಿ ಮಳೆ ಬಂದರೂ ಇದೇ ಹಣೆ ಬರ. ಮಳೆ ಬಂದಾಗ ಅಧಿಕಾರಿಗಳು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ಹಣ್ಣು ಹಂಪಲು ಕೊಟ್ಟು ಹೋಗ್ತಾರೆ. ಆದರೆ ಸಮಸ್ಯೆಗೆ ಇದುವರೆಗೆ ಉತ್ತರ ಸಿಕ್ಕಿಲ್ಲ ಅಂತ ಜನ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷ ಮಳೆ ಬಂದಾಗ ಪರಿಸ್ಥಿತಿ ಹೀಗೆ ಇರುತ್ತೆ. ಆಸ್ತಿ ತೆರಿಗೆ ಕಟ್ಗೊಳಿಸ್ತೀರಾ, ಸ್ವಲ್ಪ ಲೇಟ್ ಆದರೂ ದಂಡ ಹಾಕ್ತೀರಾ, ಹೀಗಂತ ಜನ ರಾಜಕಾರಣಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲ ನಮ್ಮ ಹೋಗ್ತದೆ ಇಲ್ಲಿ ವ್ಯಾಪಾರ ಆಗುತ್ತೆ. ಆಗ ಇಲ್ಲಿ ಇದ್ರ ಬಂದಿದೆ ಉಪಯೋಗ. ಮಕ್ಕಳೆಲ್ಲ ಇದ್ದಾರಾ? ಮಕ್ಕಳು ಚಿಕ್ಕ ಮಕ್ಕಳು ಬೆಂಗಳೂರು ಒಂದು ರೀತಿಯಲ್ಲಿ ಇಡೀ ಊರು ಕಾಂಕ್ರೀಟ್ ನಿಂದ ಆವೃತವಾಗಿದೆ. ರಸ್ತೆ ಮೇಲೆ ಬಿದ್ದಂತ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಅದರಲ್ಲೂ ತಗ್ಗು ಪ್ರದೇಶಗಳಲ್ಲಂತೂ ಜನರು ಮಳೆಗಾಲದಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ. ಹೇಳಲಿಕ್ಕೆ ಬ್ರಾಂಡ್ ಬೆಂಗಳೂರು ಅಂತೇಳಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಬೆಂಗಳೂರು ನಗರಕ್ಕಾಗಿ ವೆಚ್ಚ ಮಾಡಲಾಗುತ್ತೆ. 1 ಕೋಟಿಗೂ ಅಧಿಕ ಜನ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಬೆಂಗಳೂರಿನ ತಗ್ಗು ಪ್ರದೇಶದ ಜನ ಮಾತ್ರ ಜೀವನ ಮಾಡೋದು ಕಷ್ಟ. ಪ್ರಮುಖವಾಗಿ ರಸ್ತೆ ಮೇಲೆ ಬೀಳ್ತಕ್ಕಂಥ ನೀರು ಹರಿದು ಹೋಗಲಿಕ್ಕೆ ಮಳೆಗಾಲುವೆಗಳಿಲ್ಲ. ಮಳೆಗಾಲುವೆಗಳು ಬಹಳಷ್ಟು ಕಡೆ ಒತ್ತುವರಿ ಆಗಿದ್ದಾವೆ. ಆ ಒತ್ತುವರಿಯನ್ನು ತೆರವು ಮಾಡಬೇಕು ಅಂದ್ರೆ ಆ ಮಳೆಗಾಲುವೆಗಳನ್ನು ಒತ್ತುವರಿ ಮಾಡಿದಂಥ ಪ್ರಭಾವಿಗಳನ್ನು ಎದುರು ಹಾಕೊಳ್ಳಿಕ್ಕೆ ಅಧಿಕಾರಿಗಳು, ರಾಜಕಾರಣಿಗಳು ಸಿದ್ಧರಾಗಿಲ್ಲ. ಹಾಗಾಗಿ ಆ ಮಳೆಯ ಪರಿಣಾಮವನ್ನ ಆ ರಾಜ ಕಾಲುವೆ ಮೇಲೆ ಮನೆ ಕಟ್ಕೊಂಡವರಿಗೆ, ಒತ್ತುವರಿ ಮಾಡಿದವರಿಗೆ ಆಗುತ್ತೆ ಇಲ್ವೋ, ಆದರೆ ಉಳಿದ ಎಲ್ಲ ಸಾಮಾನ್ಯ ಜನರಿಗೂ ಸಹ ಈ ಮಳೆಯ ಕಷ್ಟ ಅನುಭವಿಸುವಂತಿರುತ್ತೆ. ನಿಜವಾಗ್ಲೂ ಬೆಂಗಳೂರಿಗೆ ಕಾಯಕಲ್ಪವನ್ನು ಮಾಡಬೇಕಾಗಿದ್ದು ಅಂದ್ರೆ ಈ ವಿಷಯದಲ್ಲಿ ಮಳೆಯ ನೀರು ಸರಾಗವಾಗಿ ಹರಿದು ಹೋಗುವಂತೆ ಏನು ಮಾಡಬೇಕು ಅಂತ. ಆದರೆ ಇದುವರೆಗೂ ಬಂದಿರತಕ್ಕಂಥ ರಾಜಕಾರಣಿಗಳು, ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಏನೇ ಪ್ರಯತ್ನ ಮಾಡಿದ್ರು ಈ ದಿಕ್ಕಿನಲ್ಲಿ 2 ಹೆಜ್ಜೆ ಮುಂದಕ್ಕೆ ಹೋಗ್ತೇವೆ ಅಂದ್ರೂ ಸಹ ಅವರನ್ನ 4 ಹೆಜ್ಜೆ ಹಿಂದಕ್ಕೆ ಎಳಿಲಿಕ್ಕೆ ಪ್ರಭಾವಿಗಳ ಕಾಟ ಇರುತ್ತೆ. ಹಾಗಾಗಿ ಶಾಶ್ವತವಾದಂಥ ಒಂದು ಪರಿಹಾರವನ್ನ ಇಡೀ ವಿಶ್ವದಲ್ಲೇ ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದಂತ ಈ ಬೆಂಗಳೂರು ನಗರಿಗೆ ಮಳೆ ಅನ್ನೋದು ಶಾಪವಾಗಿ ಪರಿಣಮಿಸಿದೆ. ತಗ್ಗು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರ ಗತಿಯಂತೂ ಹೇಳ್ತಿರೋದು ಸಾಯಿನಗರ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ಇನ್ನು ಬೇರೆ ಬೇರೆ ಜಾಗಗಳಲ್ಲಿ ಮಳೆ ಬಂತು ಅಂದ್ರೆ ಹೆದರುವಂತಾಗಿದೆ. ಇದಕ್ಕೆ ಪರಿಹಾರ ಯಾವತ್ತು ಅಂತ ಕೇಳ್ತಾ ಇದ್ದಾರೆ. ಹಿಂಗೇನೋ ಕಷ್ಟ ಇದ್ದಾಗ ಬರ್ತೀರಿ, ಸಮಾಧಾನದ ಮಾತು ಹೇಳ್ತೀರಿ, ಹಣ್ಣು ಹಂಪಲು ಕೊಟ್ಟು ಹೋಗ್ತೀರಿ, ಆದರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ ಅಂತ ಬೆಂಗಳೂರಿನ ನಿವಾಸಿಗಳು ಕಿಡಿಕಾರ್ತಾ ಇದ್ದಾರೆ. ಬೆಂಗಳೂರು ಎಲ್ರಿಗೂ ಸಹ ಆಶ್ರಯ ಕೊಡುವಂಥ ಊರು, ಉದ್ಯೋಗ ಕೊಡುವಂಥ ಊರು ಅಂತೇಳಿ ಕೋಟ್ಯಾಂತರ ಜನ ಬೆಂಗಳೂರಿಗೆ ಬರ್ತಾರೆ. ಎಷ್ಟೋ ಜನಕ್ಕೆ ಆಶ್ರಯ ನೀಡಿದೆ ಬೆಂಗಳೂರು. ಕರ್ನಾಟಕದ ಶಕ್ತಿ ಕೇಂದ್ರ ಬೆಂಗಳೂರು. ಆದರೆ
ಮಳೆಯನ್ನು ಎದುರಿಸುವ ಸಾಮರ್ಥ್ಯ ಮಾತ್ರ ಬೆಂಗಳೂರಿಗೆ ಇಲ್ಲ. ಮಳೆಯನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಕೊಡುವಂಥ ಛಲ ಅಧಿಕಾರಿಗಳಿಗೆ, ರಾಜಕಾರಣಿಗೆ ಇಲ್ಲ. ಪ್ರತಿ ಮಳೆಗಾಲದಲ್ಲೂ ಸಹ ನಾಗರಿಕರು ಈ ಗೋಳನ್ನು ಅನುಭವಿಸಬೇಕಾಗಿದೆ.